ಸ್ನೇಹಿತರೆ, ಬಿಹಾರದಲ್ಲಿ ಈಗ ಮತ್ತೊಂದು ಎನ್ಕೌಂಟರ್ ಆಗಿದೆ. ಈ ಬಾರಿ ಎನ್ಕೌಂಟರ್ ನಲ್ಲಿ ಮೃತಪಟ್ಟಿದ್ದು ಒಬ್ಬ ಹಿಂದುತ್ವವಾದಿ. ಇಲ್ಲಿನ ನಿವಾಸಿಯಾಗಿರುವಂತಹ ಭರತ್ ಭೂಷಣ್ ತಿವಾರಿ ಎಂಬ 28 ವರ್ಷದ ಯುವಕನನ್ನ ಪೊಲೀಸರು ಫೇಕ್ ಎನ್ಕೌಂಟರ್ ನಲ್ಲಿ ಸಾಯಿಸಿದ್ದಾರೆ. ಇದರಿಂದ ಬಿಹಾರದ ಜನತೆ ರೊಚ್ಚಿಗೆದ್ದಿದ್ದಾರೆ. ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದೆಲ್ಲದರ ವಿವರ ಮತ್ತು ಹೇಗೆ ಎನ್ಕೌಂಟರ್ ಆಯ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಬಿಹಾರದಲ್ಲಿ ಮತ್ತೊಂದು ಎನ್ಕೌಂಟರ್ ಆಗಿದೆ. ಈ ಹಿಂದೆ ಕೂಡ ಹಲವು ಎನ್ಕೌಂಟರ್ ಗಳನ್ನ ಇಲ್ಲಿನ ಜನ ನೋಡಿದ್ರು. ಆದ್ರೆ ಈ ಬಾರಿ ಹಿಂದುತ್ವವಾದಿ ಒಬ್ಬನನ್ನ ಎನ್ಕೌಂಟರ್ ಮಾಡಿ ಸಾಯಿಸಿರೋದು ಈ ಜನರನ್ನ ರೊಚ್ಚಿಗೆಬ್ಸಿದೆ. ಯಾಕಂದ್ರೆ ಇದುವರೆಗೆ ಅಲ್ಲಿ ಅವರು ಕಂಡಿದ್ದು ಹೆಚ್ಚಾಗಿ ಮುಸ್ಲಿಮರನ್ನ ಎನ್ಕೌಂಟರ್ ಮಾಡಿ ಸಾಯಿಸಿದ್ದಾನ. ಈಗ ಹಿಂದುತ್ವವಾದಿಗಳಿಗೆ ಹಾಗಾದ್ರೆ ಎನ್ಕೌಂಟರ್ ಅಂದ್ರೆ ಇಲ್ಲಿ UP ಸರ್ಕಾರದ ಅಥವಾ ಬಿಹಾರ ಸರ್ಕಾರದ ಎನ್ಕೌಂಟರ್ ಒಂದು ಸಂಸ್ಕೃತಿ ಏನಿದೆ, ಅಂದ್ರೆ ಹಿಂದುತ್ವವಾದಿಯ ಮಾದರಿ ಏನಿದೆ, ಆ ಮಾದರಿ ಹಿಂದುತ್ವವಾದಿಯನ್ನೇ ಬಲಿ ತಗೊಳ್ತಾ ಅನ್ನುವಂತ ಪ್ರಶ್ನೆ ಈಗ ಎಲ್ಲರೂ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಈ ಭರತ್ ಭೂಷಣ್ ತಿವಾರಿ ಎನ್ನುವಂತ ವ್ಯಕ್ತಿ ಅಲ್ಲಿ ಬಿಹಾರದ ಶಹಾಪುರ ಅಂದ್ರೆ ಭೋಜ್ಪುರ ಜಿಲ್ಲೆಯ ಶಹಾಪುರ ನಗರದ ಒಂದು ಪುಟ್ಟ ಹಳ್ಳಿ, ಅದು ಬಿಲೋಟಿ ಅನ್ನುವಂತ ಹಳ್ಳಿನಲ್ಲಿ ವಾಸ ಇದ್ದಂತವನು. ಇವನು BSc ಪದವೀಧರ. ಚೆನ್ನಾಗಿ ಓದ್ಕೊಂಡಿದ್ದಂತ ಇವನು ಕೆಲಸ ಯಾವುದು ಸಿಕ್ಕಿರ್ಲಿಲ್ಲ ಇವನಿಗೆ. ಆದ್ರೆ ತನ್ನ ಹಳ್ಳಿಯಲ್ಲಿರುವಂತ ಜನರ ಬಗ್ಗೆ ಅವನಿಗೆ ತುಂಬಾ ಕಾಳಜಿ ಇತ್ತು. ಅಲ್ಲಿನ ರೈತರ ಬಗ್ಗೆ ಅವನು ಕಾಳಜಿ ವಹಿಸಿದ್ದ. ಈತನ ರೋಲ್ ಮಾಡೆಲ್ ಯಾರು ಗೊತ್ತಾ? ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತ ಯೋಗಿ ಆದಿತ್ಯನಾಥ್. ಅಪಾರವಾಗಿ ಅವರ ಹಿಂದುತ್ವವಾದವನ್ನ ಮತ್ತೆ ಸಿದ್ಧಾಂತವನ್ನ ಒಪ್ಕೊಂಡಿದ್ದಂತ, ಇಷ್ಟಪಟ್ಟಿದ್ದಂತ ಯುವಕ ಇವತ್ತು ಅದೇ ಸಿದ್ಧಾಂತಕ್ಕೆ ಬಲಿಯಾಗಿದ್ದಾನೆ ಅಂತಂದ್ರೆ ಇದು ನಿಜವಾಗ್ಲೂ ವಿಪರ್ಯಾಸ ಅಂತಾನೆ ಹೇಳ್ಬೇಕು. ತನ್ನ ಹಳ್ಳಿ ಬಿಲೋಟಿ ಅಂತ ಒಂದು ಚಿಕ್ಕ ಹಳ್ಳಿನಲ್ಲಿ ಇರುವಂತ ರೈತರಿಗೆ ಇರುವಂತ ಸಮಸ್ಯೆಗಳು, ಅವರಿಗೆ ಸಿಗದ ಒಂದು ಬೆಂಬಲ, ಮತ್ತೆ ಸರ್ಕಾರ ಮಾಡದೇ ಇರುವಂತ ಒಂದು ವ್ಯವಸ್ಥೆ, ಇದೆಲ್ಲವನ್ನ ನೋಡಿ ಅವನು ಅದ್ರ ಬಗ್ಗೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ಬರ್ಕೊಳ್ತಾ ಇದ್ದ, ಮಾತಾಡ್ತಾ ಇದ್ದ, ವಿಡಿಯೋಗಳನ್ನ ಮಾಡಿ ಹಾಕ್ತಿದ್ದ. ಒಂದ್ ರೀತಿನಲ್ಲಿ ಒಂದು ಹಿಂದುತ್ವವಾದದ ಹುಚ್ಚು ಅವನಿಗೆ ಹೇಗಿತ್ತು ಅದೇ ರೀತಿನೇ ಭಗತ್ ಸಿಂಗ್ ಪ್ರಭಾವ ಕೂಡ ಅವನ ಮೇಲೆ ತುಂಬಾ ಇತ್ತು ಅಂತಾನೆ ಹೇಳ್ಬೋದು. ಆ ಭಗತ್ ಸಿಂಗ್ ಪ್ರಭಾವದಿತ್ತನಾಗಿನೇ ಅವನು ಒಂದು ಕ್ರಾಂತಿಕಾರಿ ತಾನು ಅಂತ ಹೇಳ್ಕೊಂಡಿದ್ದ. ವಿಡಿಯೋದಲ್ಲಿ ಕೂಡ ಇದನ್ನೆಲ್ಲ ಅವನು ಮಾತಾಡಿದ್ದಾನೆ. ಜೊತೆನಲ್ಲಿ ಅಲ್ಲಿರುವಂತ ರೈತರ ಸಮಸ್ಯೆಗೆ ಸ್ಪಂದಿಸ್ಬಿಟ್ಟು ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದ. ಅಷ್ಟೇ ಅಲ್ಲ, ಮೇಲಾಧಿಕಾರಿಗಳಿಗೆ ಪತ್ರವನ್ನ ಕೊಟ್ಟಿದ್ದ. ಅವನು ಮಿನಿಸ್ಟ್ರಿ ಹತ್ರ ಕೂಡ ಹೋಗಿದ್ದ, ಸಚಿವರನ್ನು ಕೂಡ ಭೇಟಿಯಾಗಿದ್ದ. ಪ್ರತಿ ಕ್ಷಣ ಏನಾದ್ರೂ ಒಂದು ಸಮಸ್ಯೆನ ಇಟ್ಕೊಂಡು ಮಾತಾಡೋದು, ಹೇಳೋದು ಮಾಡ್ತಾನೆ ಇದ್ದ. ಆದ್ರೆ ಅಂತ ದೊಡ್ಡ ಸರ್ಕಾರದ ವಿರೋಧಿ ಏನಾಗಿರ್ಲಿಲ್ಲ ಅವನು, ಅಥವಾ ದೊಡ್ಡ ಕ್ರಾಂತಿಕಾರಿ ಏನಾಗಿರ್ಲಿಲ್ಲ. ಈಗಿನ್ನೂ ಅವನು ಅದರಲ್ಲಿ ಮೊದಲ ಪ್ರಾರಂಭದ ಹೆಜ್ಜೆಗಳನ್ನ ಇಡ್ತಿದ್ದ ಅಷ್ಟೇ. ಅವನು ಸರ್ಕಾರಕ್ಕೆ ಒಂದು ಥ್ರೆಟ್ ಆಗುವಂತ, ಅಂದ್ರೆ ಅಪಾಯಕಾರಿ ವ್ಯಕ್ತಿ ಆಗುವಂತ ಹುಡುಗ ಅಲ್ವೇ ಅಲ್ಲ. ಅಂಥದ್ರಲ್ಲೂ ಕೂಡ ಇಲ್ಲಿನ ಬಿಹಾರದ BJP ಸರ್ಕಾರಕ್ಕೆ ಯಾಕೆ ಅವನನ್ನ ಎನ್ಕೌಂಟರ್ ಮಾಡ್ಬೇಕು ಅನಿಸ್ತು, ಅವನನ್ನ ಮುಗಿಸ್ಬೇಕು ಅಂತ ಯಾಕೆ ಅನಿಸ್ತು ಅನ್ನೋದು ಎಲ್ಲರಿಗೂ ಆಶ್ಚರ್ಯವನ್ನು ಹುಟ್ಟಿಸಿರುವಂತ ವಿಚಾರ. ಇವತ್ತು ಅವನ ಒಂದು ಹತ್ಯೆಯ ನಂತರ ಇಡೀ ಬಿಹಾರದ ಜನ ಅವನೆಂತ ವ್ಯಕ್ತಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಹಂಚ್ಕೋತಾ ಇದ್ದಾರೆ. ಜೊತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೊಂದಿಯನ್ನ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಅವರು ಇವತ್ತು ಸರ್ಕಾರದ ವಿರುದ್ಧ ರೋಸಿ ಹೋಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಸಾಮ್ರಾಟ್ ಚೌಧರಿ ಎನ್ಕೌಂಟರ್ ಆದ ನಂತರ ಒಂದು ಸಮಾರಂಭದಲ್ಲಿ ಮಾತನಾಡುವಾಗ ಹೇಳ್ತಾರೆ, मैं अभी सवेरे से चिंतित था कि मेरे ही पुलिस वाले को कोई हथियार दिखा रहा है और पुलिस कार्रवाई नहीं कर रहा है। तो अभी DGP साहब ने बताया कि वो मानसिक रूप से बीमार है सर, और उसको गिरफ्तार भी कर लिया गया। उसको मानसिक आरोग्य का जो हॉस्पिटल उसमें भर्ती करने का काम किया जाए. ಪೊಲೀಸರ ಮೇಲೆ ಅವನು ಬಂದೂಕನ್ನ ತೋರಿಸ್ತಾನೆ, ಅವರ ವಿರುದ್ಧ ಮಾತಾಡ್ತಾನೆ ಅಂತಂದ್ರೆ ನನಗೆ ಆತಂಕ ಆಯ್ತು, ಏನಾಗ್ಬಹುದು ಅಂತೇಳಿ. ಅವನ್ ಮಾನಸಿಕ ಅಸ್ವಸ್ಥ, ಹಾಗಾಗಿ ಅವನನ್ನ ಪೊಲೀಸರು ಕೊನೆಗೆ ಎನ್ಕೌಂಟರ್ ಮಾಡಿ ಮಾನಸಿಕ ಆರೋಗ್ಯ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಇವರಿಗೆ ಪೊಲೀಸರ ಬಗ್ಗೆ ಕಾಳಜಿ ಇದೆ, ಆದ್ರೆ ಹಿಂದುತ್ವವಾದಿಯೊಬ್ಬನ ಬಗ್ಗೆ ಕಾಳಜಿ ಇಲ್ಲ. ಅವನು ಒಬ್ಬ ಮಾನಸಿಕ ಅಸ್ವಸ್ಥನಾಗಿ ಅವರಿಗೆ ಕಾಣಿಸ್ತಾನೆ. ಆತ ಮಾನಸಿಕ ಅಸ್ವಸ್ಥನೆ ಆಗಿದ್ದಿದ್ರೆ ವೈದ್ಯರ ಸಲಹೆಯನ್ನ ಅಥವಾ ಸಹಾಯವನ್ನ ಇವ್ರು ಯಾಕೆ ಪಡಿಲಿಲ್ಲ? ಎನ್ಕೌಂಟರ್ ನಲ್ಲಿ ಸಾಯಿಸೋ ಅಗತ್ಯ ಏನಿತ್ತು ಅನ್ನೋದು ನಮ್ಗೆ ಇಲ್ಲಿ ಉದ್ಭವಿಸುವಂತ ಪ್ರಶ್ನೆ. ಈಗ ಇಲ್ಲಿ ಭರತ್ ಭೂಷಣ್ ನಿಜವಾಗ್ಲೂ ಹೇಗೆ ಎನ್ಕೌಂಟರ್ಗೆ ಒಳಗಾದ ಅನ್ನೋದನ್ನ ಆತನ ಒಂದು FB ಪೋಸ್ಟ್ಗಳಿದೆಯಲ್ಲ, ವಿಡಿಯೋ ಇದೆಯಲ್ಲ, ಲೈವ್ ವಿಡಿಯೋ ಮಾಡಿರೋದು, ಅದು ಹೇಳ್ತಾ ಇದೆ. ಅದನ್ನ ನಾನು ವಿವರಿಸ್ತಾ ಹೋಗ್ತೀನಿ. मैं अपने राष्ट्र के लिए, अपने समाज के लिए, देश के लिए कुछ भी कर सकता हूँ. ನನ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಬಹಳ ವಿಶ್ವಾಸ ಇದೆ, ಮತ್ತೆ ಹಿಂದುತ್ವದ ಬಗ್ಗೆ ನಂಗೆ ನಂಬಿಕೆ ಇದೆ. ಅದೇ ರೀತಿ
ಇಲ್ಲಿ ನಾನು ಒಂದು ಬಿಜೆಪಿ ಇರ್ಬೋದು ಅಥವಾ ಹಿಂದುತ್ವವನ್ನಿರೋದು ನಾನು ಅನುಸರಿಸುವಂತ ವ್ಯಕ್ತಿ, ಅದಕ್ಕೆ ಬೆಂಬಲವನ್ನ ಸೂಚಿಸ್ತೀನಿ. ಆದ್ರೆ ಒಂದು ಸಮಾಜಕ್ಕಿಂತ ದೊಡ್ಡವರು ಯಾರು ಇಲ್ಲ. ಸಮಾಜನೇ ಮುಖ್ಯ ಆಗತ್ತೆ. ಸಮಾಜದಲ್ಲಿ ಒಂದು ಆಡಳಿತ ವ್ಯವಸ್ಥೆ ಸರಿಯಾಗಿರ್ಬೇಕು. ಇಲ್ಲ ಅಂತಂದ್ರೆ ನಾವು ಅದನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ. ಇದನ್ನ ನಾನು ಯಾರೇ ಇರ್ಲಿ ಪ್ರಶ್ನೆ ಮಾಡ್ತೀನಿ ಅಂತ ನನ್ ಸ್ವಲ್ಪ ಅವ್ನ ಮಾತುಗಳಲ್ಲಿ ಒಂದು ರೀತಿ ಕ್ರಾಂತಿಕಾರಿ ಹುಡುಗ ಅನ್ನೋದು ವ್ಯಕ್ತ ಆಗುತ್ತೆ. ಆದ್ರೆ ಆತ ಅಷ್ಟೊಂದು ಡೇಂಜರಸ್ ಅನ್ನುವಂತ ವ್ಯಕ್ತಿ ಅಲ್ಲ. ಅವನ ಒಂದು ಬಿಸಿ ರಕ್ತ ಕೂಡ ಮತ್ತೆ ಅವನ ಮೇಲೆ ಪ್ರಭಾವ ಬೀರಿದಂತ ಭಗತ್ ಸಿಂಗ್ ಕೂಡ ಇದಕ್ಕೆ ಕಾರಣ ಇರಬಹುದು. ಇದೆಲ್ಲದರ ಜೊತೆನಲ್ಲಿ ಆತ ಈ ಬಿಜೆಪಿ ನಾಯಕರನ್ನ ಕೂಡ ಅನುಸರಿಸ್ತಿರ್ತಾನೆ. ಅಂದ್ರೆ ಅವರ ಸಿದ್ಧಾಂತಗಳು ಎಲ್ಲವೂ ಕೂಡ ಅವನಿಗೆ ಒಪ್ಪಿಗೆ ಆಗಿರುತ್ತೆ, ಅದನ್ನ ಒಪ್ಕೊಂಡಿರ್ತಾನ ಅವನು. ಅಂತಹ ಒಬ್ಬ ಭರತ್ ತಿವಾರಿ ಅಂತ ಯುವಕ ಈ ಒಂದು ಸರ್ಕಾರಕ್ಕೆ ಹೇಗೆ ಥ್ರೆಟ್ ಆಗಕ್ ಸಾಧ್ಯ, ಹೇಗೆ ಅಪಾಯಕಾರಿ ಆಗಕ್ ಸಾಧ್ಯ ಅಂತ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲೊಂದು ಇಲ್ಲೊಂದು ವಿಡಿಯೋ ಹಾಕಿದ್ದು, ಮತ್ತೆ ಅಧಿಕಾರಿಗಳ ಹತ್ರ ಹೋಗಿ ಪತ್ರಗಳನ್ನ ಕೊಟ್ಟು ಮನವಿ ಪತ್ರ ಕೊಟ್ಟು ಅವನೊಂದು ಫೋಟೋ ತೆಗೆಸ್ಕೊಂಡಿರೋದು, ಇದಿಷ್ಟು ಬಿಟ್ರೆ ಅಂತಹ ಯಾರನ್ನೂ ಅವನು ಕೊಂದವನಲ್ಲ ಅಥವಾ ಯಾರಿಗೂ ಬೆದರಿಕೆ, ಸಾವಿನ ಬೆದರಿಕೆನ ಹಾಕ್ತವನಲ್ಲ. ಆದ್ರೆ ಅವನು ಕೈನಲ್ಲಿ ಬಂದೂಕನ್ನ ಇಟ್ಕೊಂಡು ಪೊಲೀಸರು ಬಂದಾಗ ಆವಾಜ್ ಹಾಕ್ತಾನ ಅವ್ರ ಮುಂದೆ. ಅಂದ್ರೆ ಅವನಿಗೆ ಪೊಲೀಸ್ ಇಲಾಖೆ ಅನ್ನೋದು ಏನು ಅವನಿಗೆ ಭಯ ಬೀಳ್ಸುವಂತ ವಿಚಾರ ಆಗಿರಲ್ಲ. ಯಾಕಂದ್ರೆ ಅವನ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಂಥವ್ರು. ಆ ಒಂದು ಸದರದಿಂದ ಅವನು ಪೊಲೀಸರ ಹತ್ರ ಕೂಡ ಒಂದ್ ಸ್ವಲ್ಪ ಹದ್ದು ಮೀರಿ, ಅಂದ್ರೆ ಸಾಮಾನ್ಯ ಜನರು ಮಾತಾಡೋ ರೀತಿಗಿಂತ ಒಂಚೂರು ಹದ್ದು ಮೀರಿ ಮಾತಾಡ್ತಾನೆ, ಒಂಚೂರು ರೇಗಿ ಮಾತಾಡ್ತಾನೆ ಅಂತಾನೆ ಹೇಳ್ಬೋದು. ಬಿಲೋಟಿಯಲ್ಲಿ ಒಂದು ಹಳ್ಳಿನಲ್ಲಿ ಅವನ ಮನೆ ಪೂರ್ಣಗೊಂಡಿರಲ್ಲ, ಅರ್ಧಂಬರ್ಧ ಕಟ್ಟಿರ್ತಾರೆ ಅಷ್ಟೇ. ಇನ್ನು ಒಂದು ಚಿಕ್ಕ ಮನೆ, ಅಲ್ಲಿ ಅವನು ವಾಸ ಇರ್ತಾನೆ ತನ್ನ ತಂದೆ ತಾಯಿ ಜೊತೆನಲ್ಲಿ. ಅಲ್ಲಿ ಸುತ್ತುವರೆದಾಗ ಇವನು ಅವ್ರಿಗೆ ಟೆರೇಸ್ ಮೇಲಿಂದ ನಿಂತ್ಕೊಂಡು ಏನ್ ಮಾಡ್ತಾನೆ, ಗುಂಡನ್ನ ಗಾಳಿನಲ್ಲಿ ಹಾರಿಸ್ತಾನೆ. ನೋಡಿ ಎಲ್ಲರೂ ನನ್ನ ಸುತ್ತ ನನ್ನನ್ನ ಸಾಯ್ಸಕ್ ಬಂದಿದ್ದಾರೆ ಅಂತ. ಮತ್ತೆ ಭರತ್ ಅವನು ಸಾಯುವಿಗೆ ಕೂಡ ಹೆದರ್ದವನಲ್ಲ. ಅದನ್ನೊಂದು ವಿಡಿಯೋದಲ್ಲಿ ಹೇಳ್ತಾನ ಅವನು, ನಾನು ಸಾಯಿಸಿದ್ರೆ ನಾನೇನ್ ಭಯ ಬೀಳೋದಿಲ್ಲ, ಸಾಯೋದಕ್ಕೂ ನಾನು ಸಿದ್ಧ ಇದ್ದೀನಿ, ಎನ್ಕೌಂಟರ್ ಮಾಡ್ತಾರ ಇವರು, ಮಾಡ್ಲಿ ಅಂತ ಹೇಳ್ತಾನೆ. ಅದು ಕೂಡ ಅವನಿಗೆ ಅರಿವಿಗೆ ಬಂದಿತ್ತ ಅನ್ನೋದು ಆಶ್ಚರ್ಯ ಇದೆ. ಸಾವಿಗೆ ಹೆದರ್ದವನವನು. ಹಾಗಿದ್ದಾಗ ಅದಾದ ನಂತರ ಒಂದ್ 4-5 ದಿನದಲ್ಲಿ ಮತ್ತೆ ಪೊಲೀಸರು ಒಂದು ದೊಡ್ಡ ದಂಡನ್ನ ಕಟ್ಕೊಂಡು ಅವನ ಮನೆ ಹತ್ರ ಬರ್ತಾರೆ. ಆಗ ಅವನು ತನ್ನ ಮನೆಯಲ್ಲಿ ಮಂಚದ ಮೇಲೆ ಹೊರಗಡೆ ಒಂದು ಓಪನ್ ಇರುವಂತ ಜಾಗ ಅದು, ಅಲ್ಲಿ ಮಲಗಿರ್ತಾನೆ. ಅವ್ರ ಜೊತೆ ಮಾತಾಡ್ತಾನೆ, ಅವ್ರಿಗೆ ಪ್ರಶ್ನೆಗಳನ್ನ ಎಸಿತಾನೆ, ಹಾಗೆ ಸವಾಲ್ ಹಾಕ್ತಾನೆ. ಈ ತರದ್ದೆಲ್ಲ ನಡೆಯುತ್ತೆ. ಅವರೆಲ್ಲರೂ ದೂರದಲ್ಲಿ ಕುತ್ಕೊಂಡು ಅವನಿಗೊಂದ್ ಸ್ವಲ್ಪ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋಂಥ ದೃಶ್ಯ, ಅವನೇ ವಿಡಿಯೋ ಮಾಡಿರೋಂಥ, ಸೆಲ್ಫಿ ಮಾಡಿರೋಂಥ ವಿಡಿಯೋ ಇವತ್ತು ಫೇಸ್ಬುಕ್ ಅಲ್ಲಿ ಸಿಗ್ತಾ ಇದೆ. ಈ ರೀತಿ ಮಾತಾಡ್ತಿದ್ದವನ್ನ ಒಂದು ಹಂತದಲ್ಲಿ ಪೊಲೀಸರು ಏನ್ ಮಾಡ್ತಾರೆ, ಅವನು ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಹೆದರಿ ದೂರ ಸರಿತಾರೆ. ಆ ಸಮಯದಲ್ಲಿ ಭರತ್ ಬೈಕ್ ಅನ್ನ ತಗೊಂಡು ಅಲ್ಲಿಂದ ಪರಾರಿ ಹೋಗ್ತಾನೆ. ಹೋಗೋ ಹೊತ್ತಿಗೆ ಮನೆಯಿಂದ 1.5 ಕಿಲೋಮೀಟರ್ ದೂರ ಒಂದು ಜಮೀನಿನ ಹಾದಿಯಲ್ಲಿ ಅವನು ಸಾಗಿರ್ತಾನಷ್ಟೇ. ಪೊಲೀಸರು ಕೂಡ ಅವನನ್ನು ಹಿಂಬಾಲಿಸಿರ್ತಾರೆ. ಒಂದು ಕಡೆ ಅವನು ನಿಲ್ಲಿಸ್ತಾನೆ ಬೈಕ್ ನ, ಸುತ್ತ ಪೊಲೀಸರು ನಿಂತಿರ್ತಾರೆ. ಆಗ ಕೂಡ ಭರತ್ ತಿವಾರಿ ಫೇಸ್ಬುಕ್ ಲೈವ್ ಮಾಡ್ತಾನೆ, ಅವ್ರಿಗೆ ಸವಾಲನ್ನ ಹಾಕ್ತಾನೆ. ನೀವು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ? ನೋಡಿ, ರಾಜಕಾರಣಿಗಳು ಅಥವಾ ಸಚಿವರು ಈಡೇರಿಸಕ್ಕಾಗದೇ ಇರುವಂತ ಆಶ್ವಾಸನೆಗಳನ್ನ ಜನರಿಗೆ ಕೊಡಬಾರ್ದು. ಮತ್ತೆ ನೀವು ನನ್ನನ್ನ ಸಿಎಂ ಹತ್ರ ಕರ್ಕೊಂಡು ಹೋಗ್ತೀರಾ? ನೀವ್ ಹೇಳಿ, ಕರ್ಕೊಂಡು ಹೋಗಿ ನನ್ನ ಸಮಸ್ಯೆಗಳಿಗೆ, ನಾನು ಹೇಳುವಂತ ಹಳ್ಳಿಗರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ತೀರಾ ಅಂತ ಭರವಸೆ ಕೊಟ್ರೆ ನಾನ್ ನಿಮ್ಗೆ ಸರೆಂಡರ್ ಆಗ್ತೀನಿ, ಶರಣಾಗ್ತೀನಿ ಅಂತ. ಅದೇ ರೀತಿ ಅವರೆಲ್ಲರೂ ಆ ಕಡೆಯಿಂದ ಉತ್ತರ ಕೊಟ್ಟಾಗ, ಭರವಸೆನ ನೀಡಿದಾಗ ಇವನು ಹೇಳ್ತಾನೆ ಫೇಸ್ಬುಕ್ ಲೈವ್ ಅಲ್ಲಿ, ನಾನು ಅವ್ರು ಭರವಸೆ ಕೊಡ್ತಾ ಇದಾರೆ, ನಾನು ನನ್ನ ಪಿಸ್ತೂಲ್ ಅನ್ನ ಎಸಿತೀನಿ, ಅವ್ರಿಗೆ ಶರಣಾಗ್ತೀನಿ ಅಂತ ಹೇಳ್ತಾನೆ. ಪಿಸ್ತೂಲ್ ಅನ್ನ ಕೂಡ ಎಸಿತಾನೆ. ಅದು ಕೂಡ ಫೇಸ್ಬುಕ್ ಅಲ್ಲಿ ದಾಖಲೆ ಸಿಗುತ್ತೆ. ಇದಾದ ನಂತರ ಪೊಲೀಸರು ಅವನನ್ನ ಹಿಡಿತಾರೆ. ಅದಾದ್ಮೇಲೆ ಏನಾಗುತ್ತೆ ಅನ್ನೋದು ಹೆಚ್ಚಿನ ವಿವರ ಗೊತ್ತಿಲ್ಲ. ಒಂದು ಸಣ್ಣ ನೂಕಾಟ ಆಗತ್ತೆ. ಎಲ್ಲಿ ಅಂತಂದ್ರೆ, ಅವನನ್ನ ಜೀಪಿಗೆ ಹತ್ತಿಸುವಾಗ ಅವನ ತಂದೆ ತಾಯಿ ಕೂಡ ಅಲ್ಲಿ ಇರ್ತಾರೆ. ಅವನು ಪೊಲೀಸರ ವಿರುದ್ಧ ಮಾತಾಡ್ತಾನೆ ಇರ್ತಾನೆ, ಪೊಲೀಸರ ಮೇಲೆ ಕೋಪದಿಂದ ರೇಗ್ತಾ ಇರ್ತಾನೆ. ಆ ಸಮಯದಲ್ಲಿ ಪಾಪ ಆ ತಾಯಿ ಅವನನ್ನ ರಕ್ಷಿಸೋದಿಕ್ಕೆ ಇನ್ನಿಲ್ಲದಂಗೆ ಹೆಣಗಾಡ್ತಿರ್ತಾರೆ. ತಂದೆ ಅವನನ್ನ ಬಾಯಿ ಮುಚ್ಚಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಅವನು ಬಾಯಿ ಮುಚ್ಚೋದಿಲ್ಲ. ಆಗ ತಂದೆ ಕೋಪ ಬರುತ್ತೆ, ಏನೋ ಮಾತಾಡ್ಬಿಟ್ಟು ಪೊಲೀಸರನ್ನ ಎದುರು ಹಾಕೊಂಡು ಇವ್ನು ಏನಾಗ್ಬಿಡುತ್ತೋ ಇವನಿಗೆ ಅನ್ನೋ ಭಯದಲ್ಲಿ ಅವನಿಗೊಂದು ರೇಟನ್ನು ಪೊಲೀಸರ ಎದುರುಗಡೆ ಹೊಡಿತಾರೆ. ಕೊನೆಗೆ ಎಲ್ಲಾ ಸೇರ್ಕೊಂಡು, ತಂದೆ ತಾಯಿ ಎಲ್ಲಾ ಸೇರ್ಕೊಂಡು ಅವನ್ನ ಜೀಪ್ ಹತ್ತಿಸ್ತಾರೆ. ಅವನು ಕೂಡ ಬನ್ನಿ ಹೋಗೋಣ ಅಂತೇಳಿ ಪೊಲೀಸ್ ಜೀಪನ್ನ ಹತ್ತುತ್ತಾನೆ. ಆದ್ರೆ ಅದಾದ ನಂತರ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಅದನ್ನ ಪೊಲೀಸರೇ ಹೇಳ್ಬೇಕು. ಆದ್ರೆ ಪೊಲೀಸರು ಹೇಳೋ ಪ್ರಕಾರ, ನಮ್ಮನ್ನ ರಕ್ಷಿಸ್ಕೊಳ್ಳಕ್ಕೆ ಮತ್ತು ಜನರನ್ನ ರಕ್ಷಿಸೋದಕ್ಕೆ ನಾವು ಅವನ ಮೇಲೆ ಎನ್ಕೌಂಟರ್ ಮಾಡ್ಬೇಕಾಯ್ತು, ಅವನ ಮೇಲೆ ಗುಂಡು ಹಾರಿಸ್ಬೇಕಾಗಿತ್ತು ಅಂತ. ಗುಂಡನ್ನ ಎಲ್ಲಿ ಹಾರಿಸ್ತಾರೆ ಅವರು? 2 ಕಾಲುಗಳ ಮೇಲೆ ಹಾರಿಸ್ತಾರೆ. ಮತ್ತೆ ಒಂದು ತೊಡೆ ಮೇಲೆ ಹಾರಿಸಿದಾಗ ಅವನ ಮರ್ಮಾಂಗಕ್ಕೆ ಕೂಡ ಏಟು ಬೀಳುತ್ತೆ. ಮತ್ತೆ ಇನ್ನೊಂದು ವರದಿ ಪ್ರಕಾರ, ಅಲ್ಲಿನ ಜನ ಹೇಳೋ ಪ್ರಕಾರ, ಅವನ ತಲೆಗೆ ಕೂಡ ಗುಂಡು ಹಾರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇಷ್ಟೇ ಅಲ್ಲ, ಅವನಿಗೆ 5 ಗುಂಡುಗಳನ್ನ ಹೊಡೆದಿದ್ದಾರೆ ಅಂತ ಹಳ್ಳಿಗರು ಹೇಳ್ತಿದ್ದಾರೆ.
ಕಣ್ಣಾರೆ ಕಂಡಿದೀವಿ ನಾವು ಅಂತ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಇವತ್ತು ಅದನ್ನ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದಾರೆ. ಈ ರೀತಿ ಗುಂಡು ತಗಲಿ ಏಟಾದಂತವನನ್ನ ಆಂಬ್ಯುಲೆನ್ಸ್ ಅಲ್ಲಿ ಪೊಲೀಸರೇ ಅವನನ್ನ ಬಹಳ ತಡವಾಗಿ ಆಸ್ಪತ್ರೆ ಕರ್ಕೊಂಡು ಹೋದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಅಷ್ಟರಲ್ಲಿ ಅವನು ತೀವ್ರವಾಗಿ ಅಸ್ವಸ್ಥನಾಗಿರ್ತಾನೆ, ಅವನ ಪ್ರಾಣ ಕೂಡ ಹೊರಟೋಗುತ್ತೆ. ಆ ತಾಯಿ ಕಣ್ಣೀರಿಡೋದನ್ನ ನೋಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಪೊಲೀಸರು ಬಂದಾಗಿಂದ ಮಗನನ್ನ ರಕ್ಷಿಸ್ಕೊಳ್ಳೋದಕ್ಕೆ ಬಹಳಷ್ಟು ಹರಸಾಹಸ ಮಾಡ್ತಾಳೆ, ಕಣ್ಣೀರಿಡ್ತಾಳೆ. ನನ್ನ ಮಗನನ್ನ ಕೊಂದ್ಬಿಟ್ರು, CM ನನ್ನ ಮಗನ ಕೊಂದ್ಬಿಟ್ರು ಅಂತ ಮಾಧ್ಯಮಕ್ಕೆ ನೀಡಿದಂತ ಹೇಳಿಕೆನಲ್ಲಿ ಆಕೆ ಕಣ್ಣೀರಿಡ್ತಾರೆ. ಇಲ್ಲಿ ಭರತ್ ಭೂಷಣ್ ಈ ರೀತಿ ಸಾಯೋದಿಕ್ಕೆ ಅವನು ಯಾರನ್ನು ಕೊಲೆ ಮಾಡಿಲ್ಲ, ಅವನು ಕ್ರಿಮಿನಲ್ ಇಲ್ಲ, ಅವನ ಮೇಲೆ ಯಾವುದೇ ರೀತಿ ದೂರು ದಾಖಲಾಗಿಲ್ಲ ಅಂತ ಯಾವುದೇ ಹಿನ್ನೆಲೆ ಇಲ್ಲದೆ ಇರೋಂತ ಒಬ್ಬ ಹುಡುಗ. ಬಿಹಾರದಲ್ಲಿ ಈ ಹಿಂದೆ ನಡೆದಂತ ಎಷ್ಟೋ ಎನ್ಕೌಂಟರ್ಗಳ ಬಗ್ಗೆ ಇಲ್ಲಿನ ಜನ ಈ ರೀತಿಯ ಒಂದು ಆಕ್ರೋಶ ಅಥವಾ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿಲ್ಲ. ಯಾಕೆ ಅಂತ, ಈ ಭರತ್ ತಿವಾರಿ ಬಗ್ಗೆ ಯಾಕಿಂತ ಆಕ್ರೋಶ ಅನ್ನುವಾಗ ಕೂಡ ಅಲ್ಲಿನ ಕೆಲವರು ಹೇಳೋದು, ಮತ್ತೆ ಅಲ್ಲಿನ ಕೆಲವು ಪತ್ರಿಕೆಗಳು ವರದಿ ಮಾಡಿರೋದು ಏನಂದ್ರೆ ಭರತ್ ತಿವಾರಿ ಬ್ರಾಹ್ಮಣ, ಹಾಗಾಗಿ ಇಂತ ಒಂದು ಆಕ್ರೋಶ ಪ್ರತಿಭಟನೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಏನಂತಂದ್ರೆ, ಇದೇ ಕಾಂಗ್ರೆಸ್ ಸರ್ಕಾರ ಇರುವಂತ ರಾಜ್ಯದಲ್ಲಿ ಏನಾದ್ರೂ ಎನ್ಕೌಂಟರ್ ಆಗಿದ್ರೆ ಇದೇ ಬಿಜೆಪಿ ಪಕ್ಷ ಹೇಗೆ ಪ್ರತಿಕ್ರಿಯಿಸ್ತಿತ್ತು, ಹೇಗೆ ಇಡೀ ಬಿಜೆಪಿ ಫಾಲೋವರ್ಸ್ ಇರ್ಬೋದು ಅಥವಾ ಹಿಂದುತ್ವವಾದಿಗಳಿರ್ಬೋದು ಹೇಗೆ ನಡ್ಕೊಳ್ತಿದ್ರು ಅಂತ ನೀವೇ ಯೋಚನೆ ಮಾಡಿ. ಬಿಹಾರದಲ್ಲಿ ಬಿಜೆಪಿ ನೇತೃತ್ವದ NDA ಸರ್ಕಾರ ಇರೋದು. ಈಗ ಬಿಜೆಪಿ ಸರ್ಕಾರನೇ ಒಬ್ಬ ಹಿಂದುತ್ವವಾದಿಯನ್ನ ಕೊಲೆ ಮಾಡಿಸ್ತಾ ಅಂತೇಳಿ ಜನರು ಮಾತಾಡ್ಕೊಳಕ್ ಶುರು ಮಾಡಿರೋದ್ರಿಂದ ಈಗ ಅದೇ ಬಿಜೆಪಿ ಈ ಭರತ್ ತಿವಾರಿಯನ್ನ ಹುತಾತ್ಮ ಅಂತ ಮಾಡೋದಿಕ್ಕೆ ಹೊರಟಿದ್ಯಾ ಅನ್ನೋಂತ ಅನುಮಾನ ಬರುತ್ತೆ. ಯಾಕೆಂದ್ರೆ ಇಲ್ಲಿ ನಡೀತಿರುವಂತ ಹೋರಾಟಗಳು ಮತ್ತೆ ಭರತ್ ತಿವಾರಿಗೆ ಗುಂಡು ಬಿದ್ದಂತ ಜಾಗದಲ್ಲಿ ಈಗ ಸ್ಮಾರಕವನ್ನ ಮಾಡಕ್ಕೆ ಕೂಡ ಮುಂದಾಗಿರೋದನ್ನ ನೋಡಿದಾಗ ಈ ಹಿಂದುತ್ವವಾದಿಗಳ ಒಂದು ರಾಜಕೀಯ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಜನರು ಕೂಡ ಇದ್ರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಪೊಲೀಸರು ಕೂಡ ಈ ಫೇಕ್ ಎನ್ಕೌಂಟರ್ನ ನಮ್ಮಿಂದ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ, ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಅದರ ಬಲಿಪಶು ಯಾರಾಗ್ತಾರೆ, ಸರ್ಕಾರ ಯಾರನ್ನ ಬಲಿಪಶು ಮಾಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.